ಅದ್ ಸರಿ, ಅವನು ಕಿಡ್ನಾಪ್ ಮಾಡಿದಾನೆ ಅಂದ್ರೆ ಶಾಂತಿ ಅವರಿಂದ ಅಂತ ದೊಡ್ಡ ತೊಂದ್ರೆ ಅವನಿಗೇನಾಗಿತ್ತು? ಕೊಲ್ಲೋ ಲೆವೆಲ್ಗೆ ಯಾಕೆ ಹೋದ? ಅವನ್ ಯಾರೋ ನಾನ್ ಯಾರೋ? ಇದ್ರಲ್ಲಿ ನನ್ನ ಹೆಸರು ಯಾಕೆ ಹೇಳ್ದ? ನನ್ನನ್ನು ಯಾಕೆ ಸಿಕ್ಕಾಕ್ಸಿದಾನೆ? ತಪ್ಪು ಮಾಡಿದವ್ರು ಯಾರನ್ನಾರೋ ಒಬ್ಬರನ್ನ ಸಿಕ್ಕಾಕಿಸ್ಬೇಕಲ್ವಾ? ಯಾರನ್ನೋ ಸಿಕ್ಕಾಕ್ಸಕ್ ಹೋಗಿದ್ದಾನೆ, ನಿನ್ನೆ ಸಿಕ್ಕಾಕ್ಸ್ಬಿಟ್ಟಿದ್ದಾನಷ್ಟೇ. ಅದಲ್ಲ ಅಣ್ಣ, ಅಷ್ಟೊಂದ್ ಜನ ಕಲ್ಯಾಣ ಮಂಟಪದಲ್ಲಿದ್ರು. ಅವನ್ ಕಣ್ಣಿಗೆ ನಾನೇ ಯಾಕೆ ಕಾಣಿಸ್ಕೊಂಡೆ? ನನ್ ಮೇಲೆ ಯಾಕೆ ಅಪ್ಪದ ಬರತರ ಮಾಡ್ದ? ಹೋಗ್ಲಿ ಬಿಡಮ್ಮ, ಅವರು ಬೇರೆ ಯಾರನ್ನೋ ಸಿಕ್ಕಾಕ್ಸಕ್ಕೆ ಪ್ಲಾನ್ ಮಾಡಿರ್ತಾರೆ. ಆದ್ರೆ ನೀನ್ ಸಿಕ್ಕಾಕೊಂಡಿದ್ಯಾ ಅಷ್ಟೇ ಅನ್ಸುತ್ತೆ. ಸತ್ಯ ನಮ್ಮೆಲ್ರಿಗೂ ಗೊತ್ತಾಯ್ತಲ್ಲ, ಯಾಕೆ ನೊಂದ್ಕೋತೀಯ? ಹಾಗಲ್ಲ ಅದ್ಕೆ, ಅವ್ನ್ ನನ್ನನ್ನೇ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾನೆ ಅನ್ನೋದು ನನ್ನ ಪ್ರಶ್ನೆ. ಅಣ್ಣ, ತಪ್ಪು ತಿಳ್ಕೊಬೇಡಿ, ನಾನು ಉದಾಹರಣೆಗೆ ಹೇಳ್ತಾ ಇದ್ದೀನಿ. ನಿಮ್ಮನ್ನೇ ಸಿಕ್ಕಾಕಿಸ್ಬೋದಾಗಿತ್ತಲ್ಲ, ನನ್ನನ್ನೇ ಯಾಕೆ ಸಿಕ್ಕಾಕಿಸ್ದ? ಯಾಕೆ ಏನು ಅಂತ ಗೊತ್ತಿದ್ರೆ ನಾನು ಯಾಕಮ್ಮ ನಿನ್ನ ಹತ್ರ ಹೇಳದೇ ಇರ್ತಿದ್ದೆ? ಯಾರನ್ನ ಯಾರು ಸಿಕ್ಕಾಕ್ಸಕ್ ಹೋದ್ರು, ಏನ್ ನಡೀತಾ ಇದೆ, ಏನ್ ನಡೀತು ಅನ್ನೋದು ಈ ಕ್ಷಣದವರೆಗೂ ನನಗೂ ಗೊತ್ತಾಗ್ತಾ ಇಲ್ಲ. ನನಗೂ ಅವ್ರಿಗೂ ಏನಾದ್ರೂ ಸಮಸ್ಯೆ ಇದೆಯಾ ಅದನ್ನ ನಾನ್ ತಿಳ್ಕೋಬೇಕು. ಒಂದ್ಸಲ ಅವ್ನು ಯಾರು ಅಂತ ನನಗೆ ಗೊತ್ತಾಗ್ಬೇಕು. ನಿನ್ ಮೇಲೆ ಯಾವ ತಪ್ಪು ಇಲ್ಲ ಅಂತ ಎಲ್ರಿಗೂ ಗೊತ್ತಾಗೋಯ್ತಲ್ಲಮ್ಮ. ಇದನ್ನ ಇಲ್ಲೇ ಬಿಟ್ಬಿಡಮ್ಮ, ಮುಂದುವರ್ಸೋದು ಬೇಡ. ಇಷ್ಟು ಸಾಕಣ್ಣ ನನ್ಗೆ. ಮುಂದೆ ಯಾವತ್ತಾದ್ರೂ ಸಮಸ್ಯೆ ಬಂದ್ರೆ ನೀವೇ ಅವನ ಹತ್ರ ನನ್ನನ್ನು ಕರ್ಕೊಂಡು ಹೋಗ್ಬೇಕು. ಖಂಡಿತ ಅಮ್ಮ, ಅಂತ ಸಂದರ್ಭ ಬಂದ್ರೆ ನಿನಗವನ್ನ ತೋರಿಸ್ತೀನಿ. ಸರಿ, ನಾನು ಹೊರಡಬೇಕು. ನಾಳೆ ನೀವು ಬರೋದನ್ನ ಮರಿಬೇಡಿ. ಅರ್ಚನಾ ಮೇಡಮ್, ನೀವಂತೂ ಬರ್ಲೇಬೇಕು. ನಿಮ್ಗೋಸ್ಕರ ಕಾಯ್ತಾ ಇರ್ತೀವಿ. ಸರಿ ಬರ್ತೀನಿ. ಬಾಮ್ಮ, ಬಾಸು ಮತ್ತೆ ಬಿಟ್ಬರೋಣ. ಬಾಯ್ ಮೇಡಮ್.